ഉണ്ട് ಪ್ರಭೋಣ ಹಿಂದೆ ಬಾ ಲೈಟ್ ಇದೆ ಹುಷಾರು ನೋಡ್ರಿ ಎಷ್ಟಾಯ್ತು ಅವ್ನು ಕೊಟ್ಬಿಡೋದ ಅವ್ನು ಕೊಟ್ಬಿಡೋದ ಡಮಾರ ಅಂತ ಒಂದು ಪಪ್ಪಾಯಿ ಮಾಡ್ತಾ ಇದ್ದ, ಇವನು ಪಾನಿಪುರಿ ಮಾಡ್ತಾ ಇದ್ದ ಈ ರೋಡಲ್ಲಿ. ಅವತ್ತು ನಾನು ಮಾಡ್ತಾ ಇದ್ದೆ. ನಾವು 3 ಜನ ಇದ್ದವರು ಅರ್ಥ ಆಯ್ತಾ ಮೇಡಮ್. ವೆಂಕಟೇಶ್ವರ ಅಂತ ಒಂದು ಟೀ ಅಂಗಡಿ ಇತ್ತು. ಅವಾಗ ನಿನ್ನೆ ಮೊನ್ನೆ ಬಂದು ಭೇಟಿ ಹಾಕಿದ್ರೆ ಅವ್ರಿಗೆ ಅಲ್ಲ ಮೇಡಮ್. ಯಾಕಂದ್ರೆ ಒಂದು ನ್ಯಾಯ ತೀರ್ಮಾನವಾಗಿ ಒಂದೇ ಇರ್ಬೇಕು ಮೇಡಮ್. ಒಂದ್ ಕಣಿ ಬೆಣ್ಣೆ ಒಂದ್ ಕಣಿ ಸುಣ್ಣ ಮಾಡ್ತಾ ಇದ್ರೆ ಇಲ್ಲ 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 ನೀವು ತಪ್ಪು ಮಾಡ್ತೇನೆ. ಒಂದ್ ಕಡೆಯಿಂದಾನೆ ಬನ್ನಿ, ಒಂದ್ ಕಡೆಯಿಂದಾನೆ ಬರ್ಬೇಕಲ್ವಾ ನೀವು. GS ಪಾಟೀಲ್ CM ಆಗಿ ಸಿಟಿ ಮಾಡ್ಕೊಂತ ಬಂದ್ರ ಸಿಟಿ ಮಾಡೋಕ್ಕೋಸ್ಕರ ಫ್ಲವರ್ ಕಟ್ಟಿಲ್ಲ, ಕುಟುಂಬಕ್ಕೆ ತೊಂದರೆ ಕೊಡ್ಲಿಲ್ಲ ಸರ್ ಮೇಡಮ್. ನಾವೇನು ವಿಷ ಕುಡಿಲ್ಲ ಹಂಗಾರೆ ಹೆಂಡತಿ ಮಕ್ಕಳೆಲ್ಲ ನಾವು ನಂಬ್ಕೊಂಡಿರೋರು. ಮತ್ತೆ ಅದನ್ನ ಕರೆಕ್ಟ್ ನ್ಯಾಯ ತೀರ್ಮಾನ ಮಾಡ್ಕೊಂಡು ಆ ಕಡೆ ಬನ್ನಿ ನೀವು. ಒಂದ್ ಕಡೆ ಅಲ್ಲಿ ಬಿಡೋದಂತ ಒಂದ್ ಕಡೆ ಇಲ್ಲಿ ಬಿಡೋದಂತ ಅಲ್ಲ ಮೇಡಮ್. ಅವತ್ತು ನಾವು 4 ಜನ ಇದ್ದಿದ್ವಿ ರೋಡಲ್ಲಿ, ಯಾರು ಇರ್ಲಿಲ್ಲ, ಮೆಟ್ರೋನು ಇರ್ಲಿಲ್ಲ, ಏನಿರ್ಲಿಲ್ಲ. ಅವತ್ತು ಬರೀ ಕಳ್ಳರು ಕಾಟ ಇತ್ತು ಅವತ್ತು. ಅಂತ ಅವತ್ತಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್. ಈಗ ನಾವೆಲ್ಲಿ ಹೋಗ್ಲಿ ಮತ್ತೆ ಈಗ? ಅಲ್ಲ ಮೇಡಮ್, ನೀವ್ ಹೇಳ್ಬೇಕಲ್ಲ ಅವ್ರಿಗೆ. ಇದು ನ್ಯಾಯ ತೀರ್ಮಾನ ಒಂದೇ ಇರ್ಬೇಕು ಮೇಡಮ್. ಅರ್ಥ ಆಯ್ತಾ? ಮಾಡ್ಕೊಂಬನ್ನಿ, ಆ ಕಡೆಯಿಂದಾನೆ ಮಾಡ್ಕೊಂಬನ್ನಿ. ಎಕ್ಸ್ಟ್ರಾ ಎಲ್ಲ ಕೊಡಿ ಮೇಡಮ್. ನಮ್ಗೆ ಬಿಡಿ, ಏನೋ ಕೂಲಿ ಗೀಲಿ ಮಾಡ್ಕೊಂಡು ನಿಂತೀವಿ ಬಿಡಿ. ಮತ್ತೆ ಈಗ ಅಲ್ಲಿ ಲಾಸ್ಟ್ ಅಲ್ಲಿ ಇಂಡಿಯಾ ಕಂಡು ಬಿಟ್ಟು ಬಂದ್ರಲ್ಲ ನೀವು. ಹಾಗಾದ್ರೆ ನಾವು ಪರ್ಮಿಷನ್ ನಾವು ಕೇಳಕ್ ಹೋಗಿದ್ದೀವಿ ಮೇಡಮ್. ನಮ್ಗೆ ಪರ್ಮಿಷನ್ ಕೊಡಲ್ಲ ಅಂದ್ರೆ ನಮ್ಗೂ ನಾವು ಕೇಳಕ್ ಹೋಗಿದ್ದೀವಿ. ನಾವು 40 ವರ್ಷ ಕಾಂಗ್ರೆಸ್ ಅಲ್ಲಿ ಮಾಡಿದ್ದಾವೆ. ನಮ್ಗೇನಿದೆ ಇಲ್ಲಿ? ಅಲ್ಲ, ನ್ಯಾಯ ನೀತಿ ಧರ್ಮ ಬೇಕಲ್ವಾ? ಅವಾಗ್ಲೂ ಅಲ್ಲ, ನಾವು GS ಪಾಟೀಲ್ CM ಕಾಂಗ್ರೆಸ್, SM ಕೃಷ್ಣ ಅವರು ಕಾಂಗ್ರೆಸ್, ಅರ್ಥ ಮಾಡ್ಕೊಳ್ಳಿ. ಆಮೇಲೆ BJP ಸಂಯುಕ್ತ ಸರ್ಕಾರ ಕುಮಾರಸ್ವಾಮಿ ಎಲ್ಲ ಬಂದ್ರು, ಆಯ್ತು. ಎತ್ತಿಸ್ಬಿಡಿ ಮತ್ತೆ ಎಲ್ಲರಿಗೂ ಒಂದೇ ಪಬ್ಲಿಕ್ಗೆ ತೊಂದರೆ ನ್ಯಾಯ ತರ ಮಾಡಿ ಎಲ್ಲರೂ ಉಪಸ್ಥಿತ ಬಿಡ್ತೀವಿ. ಏನೋ ಒಂದ್ ಇಡ್ಲಿ ಮಾಡ್ಕೊಂಡು ನಾವಿದ್ವಿ. ವೆಂಕಟೇಶಪ್ಪ ಪಾಪ ನೈಟ್ ಟೀ ಹಾಕೊಂಡು ಅವ್ನು ಹೋಗ್ತಾ ಇದ್ದ. 4 ಜನ ಇದ್ದಿದ್ವಿ ರೋಡಲ್ಲಿ. ಔಟ್ಲಿಕ್ ಇತ್ತು ಬರೇ. ಈಗ ರೋಡಲ್ಲಿ ಬರೀ ಔಟ್ಲಿಕ್ ಇಡ ಮೇಡಮ್. ಜನ ಓಡಾಡಕ್ಕೆ ಎದುರ್ತಾ ಇದ್ರು. ಎಲ್ಲರೂ ಒಳಗಡೋಡಾರು ಗೊತ್ತಾ ನಿಮ್ಗೆ? ಓಡಾಡಕ್ಕೆ ಎದುರ್ತಾ ಇದ್ರು. ಫಸ್ಟ್ ನೋಡಿದ್ರೆ ಬರೀ ಇವೆಲ್ಲ ಅವಾಗ ಪಬ್ಲಿಕ್ ಓಡಾಡಕ್ಕೆ ಎದುರ್ತಾ ಇತ್ತು. ಅಂತ ಆ ಟೈಮಿಂದ ನಾವಿದ್ದೀವಿ. ನಾವೆಲ್ಲ ಹೋಗ್ಲಿ ಮತ್ತೆ ಇವಾಗ? ಬೇರೆ ಕೆಲಸ ಗೊತ್ತಿಲ್ಲ. ಅದೇ ಕಳ್ತನ ಮಾಡ್ಬೇಕು ಮೇಡಮ್. ಬೇರೆ ಏನಿಲ್ಲ, ಕಳ್ತನ ಮಾಡ್ಬೇಕು, ಇಲ್ಲ ಸುಲಿಗೆ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಚಾಕ್ ಇಟ್ಕೊಂಡು ಸುಲಿಗೆ ಮಾಡ್ಬೇಕು. ಇನ್ನೇನಿಲ್ಲ ಮೇಡಮ್. ಅಲ್ಲ, ಇನ್ನೇನು ಮಾಡಕ್ಕಾಗಲ್ಲ. ಗತಿ ಇಲ್ಲ ನಮ್ಗೆ. ಜೀವನ ಮಾಡ್ಬೇಕಲ್ಲ. ಸಾಲ ಸೂಲ ತಂದು ಅಲ್ಲ, ನಾವು ಸಾಲಗಳು ಮಾಡ್ಕೊಂಡಿರ್ತೀವಿ ಮೇಡಮ್. ಯಾಕೆ ಗೊತ್ತಾ? ಅವ್ರ ನಾಳೆ ನಾವು ಫ್ರೆಂಡ್ ಹೋದಾಗ ಅವ್ರ ನಾಳೆ ಬರಲ್ಲ. ನಮ್ದು ಪೆಟ್ಟಿ ಆರಾಮಾಗಿದೆ, ಪ್ರಾಡಕ್ಟ್ ಬರ್ಲಿ ಅಂತಾರೆ. ಮಾಡಿ ನೀವು ಒಬ್ಬರಿಗೆ ಕಣ್ಣಿಗೆ ಒಂದು ಬೆಣ್ಣೆ ಅಂತೆ, ಒಂದು ಕಣ್ಣು ಸುಣ್ಣ ಅಂತೆ ಕಟ್ಸ್ರಿ.
ತಪ್ಪೇ ಅಲ್ವೇ ಮೇಡಮ್ ಅವರೇ? ಫುಟ್ಪಾತ್ ಅದು ಫುಟ್ಪಾತೆ ಇದು ಫುಟ್ಪಾತೆ ಅಲ್ವಾ? ಪಬ್ಲಿಕ್ ಪ್ರಾಬ್ಲಮ್ ಆಗತ್ತಂತಾರೆ. ಪಬ್ಲಿಕ್ ಬಂದ್ಬಿಟ್ಟು ವ್ಯಾಪಾರ ಮಾಡಲ್ಲ ಎಲ್ಲ ಅಂಗಡಿಗಳಿಗೆ ಎಲ್ಲಿ ಫುಟ್ಪಾತ್ ಬಂದ್ ಮಾಡಿಲ್ಲ. ಇಂಡಿಯಾದಲ್ಲಿ ಎಲ್ಲಿ ಫುಟ್ಪಾತ್ ಡೆಲ್ಲಿಲೇ ಮೋದಿ ಸಾಹೇಬ್ರಿಗೆ ಅಲ್ಲಿನೂ ಬಂದ್ ಮಾಡಿಲ್ಲ ಫುಟ್ಪಾತ್. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ ಇವಾಗ ಫುಟ್ಪಾತ್. ಅಂಗಡಿ ಹಾಕೊಂಡಿದ್ದ ಇವಾಗ ಮೋದಿ ಕೂಡ ಫುಟ್ಪಾತ್ ಇಂದ ಒರಿಸ್ಸಾ, ಬಿಹಾರ, ಅಸ್ಸಾಂ ಎಲ್ಲ ಉತ್ತರ ಪ್ರದೇಶ, ಡೆಲ್ಲಿ, ಬಾಂಬೆ ಎಲ್ಲ ಕಡೆ ಎಲ್ಲಿ ಬಂದ್ ಮಾಡಿದ್ರ ಫುಟ್ಪಾತ್ ನೀವು? ಎಲ್ಲಿ ಬಂದ್ ಮಾಡಿದಿರ ನೀವು? ಕರ್ನಾಟಕ ಒಂದೇ ನಿಮಗೆ ಕಾಣ್ತಾ ಇದೆಯಾ? ಕರ್ನಾಟಕ ಒಂದೇ ಕಾಣ್ತಾ ಇದೆಯಾ ನಿಮ್ಗೆ? ಮೋದಿ ಟಿಯಾಪುರ ಯಾಕ್ರಿ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಾ? ಅಲ್ಲ, ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಇದೊಂದೇ ಇದು ನಮ್ ಕಡೆ ಬದುಕಿದೀವಿ. ಇನ್ನೇನಿಲ್ಲ ಸರ್. ಇನ್ನ ಒಂದು ಕಳ್ತನ ಮಾಡ್ಬೇಕು, ಇಲ್ಲ ಸುಲಿಗೆ ಮಾಡ್ಬೇಕು, ಇಲ್ಲ ತಲೆ ಮೇಲೆ ಮಚ್ಚಿಟ್ಟೆ ನಮ್ಮನ್ನು ಕಟ್ಟೋ ಅಂತ ಆ ತರ ಬಂದು ಮಾಡೋ ಪರಿಸ್ಥಿತಿ ನೀವು ತಂದು ಕೊಡ್ತಾ ಇದ್ರೆ ಅಷ್ಟೇ. ಅದೇ ತರ ಮಾಡ್ಬೇಕು, ನಾವು ರಾಬರಿ ಮಾಡ್ಬೇಕಿಲ್ಲ ಅಷ್ಟೇ. ಬಿಟ್ಟರೆ ಏನ್ ಗತಿ ಇದೆ ನಮ್ಗೆ? ಕಳ್ತನ ಮಾಡೇ ಮಾಡ್ಬೇಕು ಅಷ್ಟೇ. ಇವೆಲ್ಲ ಹೋಗ್ಬಿಟ್ಟು 5 ಸ್ಟಾರ್ ಹೋಟೆಲ್ 50 ರೂಪಾಯಿ 40 ರೂಪಾಯಿ ಕೊಟ್ಬಿಟ್ಟು ಟೀ ಕುಡಿಬೇಕು. ನಮ್ಮ ಹತ್ರ ಬಂದು 10 ರೂಪಾಯಿ ಕುಡಿಯಲ್ಲ ನೀವು. 10 ರೂಪಾಯಿ ಟೀ ಯಾರು ಮುಟ್ಟಲ್ಲ. 40 ರೂಪಾಯಿ ಟೀ ಆದ್ರೆ ಮುಟ್ತೀರಾ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಲ್ಲ ಮೆಜೆಸ್ಟಿಕ್ ಅವ್ರು ಯಾರು ನಿನ್ನೆ ರೆಫರ್ ಮಾಡಿದ್ರೆ ನೀವು ನಾವು ಅಡಿಗೆ ಮಾಡ್ತಾ ಇರ್ಲಿಲ್ಲ. ಇವತ್ತು ನಮ್ಗೆ 22,000 ರೂಪಾಯಿ ರೇಷನ್ ಖರ್ಚು ಕಟ್ಟಬೇಕು. ನಾ ಇವಾಗ 9,000 ನಾನು ಗ್ಯಾಸ್ ಬಿಲ್ ಕಟ್ಟಬೇಕು. ಹೆಂಗ್ ಕಟ್ಲಿ ಸರ್ ನಾನು? ನೀವು ನಿನ್ನೆ ರೆಫರ್ ಮಾಡಿ ನಿನ್ನೆ ಬಂದು ವಾರ್ ಮಾಡ್ಬೇಕಾಗಿತ್ತು. ನಾವು ಆಗ್ತಾ ಇದ್ದಿಲ್ಲ, ಇವತ್ತು ರೆಡಿ ಮಾಡ್ತಾ ಇದ್ದಲ್ಲ ನಾವು ಐಟಮ್. ಬೆಳಿಗ್ಗೆ ಬಂದ್ಬಿಟ್ಟು ತಂದ್ಬಿಟ್ಟು ಎತ್ಬಿಡಿ ಅಂತಂದ್ರೆ ಮಾಡಿ ಐಟಮ್ ಎಲ್ಲ ರೋಡಿ ಸುರಿಬೇಕು. ನಾನು ಸುರಿದ್ಬಿಟ್ಟು ವಿಡಿಯೋ ಮಾಡಿ ತೋರಿಸಿ ಗೊತ್ತಾಗತ್ತೆ ಸರ್ಕಾರ. ನೋಟಿಸ್ನಾರು ಒಂದು ಜಾಗದಲ್ಲಿ ಅಂಟಿಸ್ಬೇಕಾಯ್ತು ಸರ್. ಇಲ್ಲಿ ಅಧಿಕಾರಿಗಳು ನೋಟಿಸ್ನಾರು ಒಂದು ಅಂಟಿಸ್ಬೇಕು. ಹಿಂಗಿಡಂಗಿಲ್ಲ, ಹೌದಪ್ಪ ಅಂತ, ಹೌದಪ್ಪ ಹಿಂಗ್ ಮಾಡ್ಬೇಕು ಅಂತವ ಒಂದು ನೋಟಿಸ್ನಾರ ಇಲ್ಲಿ ಯಾವ್ದಾರ ಒಂದು ಸಾರ್ವಜನಿಕ ಸ್ಥಳ ನೋಡಿ ಸರ್. ಎತ್ತಿ ಸರ್, ಇಡೀ ಕಂಪ್ಲೀಟ್ ಎತ್ಬಿಡಿ ಸರ್. ಬೆಂಗಳೂರೇ ಸ್ವಚ್ಛ ಮಾಡ್ಬಿಡಿ ಸರ್. ನಾವು ಸುಮ್ನೆ ಕೊಡ್ತೀವಿ. ಗಲ್ಲಿ ಎತ್ತಬೇಕು. ಸಾಯ್ಬೇಕು ಸರ್. ಪೆಟ್ಟಿನ ಬಿಡ ಸರ್ಕಾರ ಹೆಸರು ಬರ್ಬಿಟ್ಟು ನಿಮ್ಮ ಹೆಸರು ಬರ್ಬಿಟ್ಟು ಎಲ್ಲರೂ ನೋಡಿ ನ್ಯಾಯ ಕೊಡ್ಲಿಲ್ಲ ನಮ್ಗೆ ಅಂತ ಸಾಯ್ಬೇಕಷ್ಟೇ. ಇನ್ನು ಬಿಟ್ರೆ ಗತಿಯಿಲ್ಲ ನಮ್ಗೆ. ಎತ್ತಿಸಿದ್ರೆ ಎಲ್ಲರೂ ಒಕ್ಕಡಿಂದ ಎತ್ಬಿಡಿ ಸರ್. ಒಕ್ಕಡಿಂದ ಸ್ವಚ್ಛ ಮಾಡಿ ಫುಲ್ ಅಫಿಷಿಯಲ್ ಸಿಟಿ ಮಾಡ್ಬಿಡಿ, ಫಾರಿನ್ ಮಾಡ್ಬಿಡಿ. ಬೇಡನಲ್ಲ ನಾವು ಫಾರಿಂಗ್ ಮಾಡ್ಬಿಟ್ರೆ ಅಲ್ಲೇ ನಮ್ಗೆ ಏನಾರು ಒಂದು ಮಾಡ್ಕೊಡಿ, ಬೇಕಾದ್ರೆ ಮಾಡ್ತೀವಿ.